ಜೀವ ವಿಕಾಸದ ಸಿದ್ಧಾಂತಗಳಲ್ಲಿ ಎರಡನೇದು ಡಾರ್ವಿನಿಸಮ್, ಅತ್ಯಂತ ಜನಪ್ರಿಯ ಸಿದ್ಧಾಂತ. ಈ ಸಿದ್ಧಾಂತವನ್ನು ಚಾರ್ಲ್ಸ್ ಡಾರ್ವಿನ್ ಅನ್ನುವಂಥ ಒಬ್ಬ ವಿಜ್ಞಾನಿ ಮಂಡಿಸಿದ 1859ರಲ್ಲಿ. ಡಾರ್ವಿನ್ HMS ಬೀಗಲ್ ಅನ್ನುವಂಥ ಒಂದು ಶಿಪ್ಪಲ್ಲಿ ಪ್ರಪಂಚ ಪರ್ಯಟನೆಗೆ ಹೋಗುವಂಥ ಅವಕಾಶವನ್ನು ಪಡೆದ. ಆ ಶಿಪ್ನ ಕ್ಯಾಪ್ಟನ್ ಕೂಡ ಆಗಿದ್ದವನು. ಆ ಸಂದರ್ಭದಲ್ಲಿ ತಾನು ಯಾವ್ಯಾವ ಪ್ರದೇಶಕ್ಕೆ ಹೋಗಿದ್ನೋ ಅಲ್ಲಿ ಬೇರೆ ಬೇರೆ ಪ್ರಾಣಿಗಳನ್ನು, ವಿಶೇಷವಾಗಿ ಆಮೆಗಳನ್ನು ಮತ್ತು ಹಕ್ಕಿಗಳನ್ನು ಗಮನಿಸ್ತಾ ಬಂದ. ಒಂದೇ ಪ್ರಭೇದದ ಹಕ್ಕಿಗಳಲ್ಲಿ, ಒಂದೇ ಪ್ರಭೇದದ ಆಮೆಗಳಲ್ಲಿ ಬೇರೆ ಬೇರೆ ಭೌಗೋಳಿಕ ಪ್ರದೇಶಗಳಲ್ಲಿ ವ್ಯತ್ಯಾಸಗಳಿರೋದನ್ನು ಗಮನಿಸ್ತಾ ಬಂದ. ಹೀಗೆ ಅಪಾರವಾದ ಮಾಹಿತಿಯನ್ನು ಸಂಗ್ರಹಿಸಿದ. ವಾಪಸ್ ಬಂದ ನಂತರ ಈ ಮಾಹಿತಿಯನ್ನೆಲ್ಲ ಕ್ರೋಢೀಕರಿಸಿ ಒಂದು ಪುಸ್ತಕ ಬರೆದು ಪ್ರಕಟಿಸಿದ. ಅದರ ಹೆಸರು ಆರಿಜಿನ್ ಆಫ್ ಸ್ಪೀಷೀಸ್ ಬೈ ಮೀನ್ಸ್ ಆಫ್ ನ್ಯಾಚುರಲ್ ಸೆಲೆಕ್ಷನ್. ಪ್ರಭೇದದ ಉಗಮ, ನೈಸರ್ಗಿಕ ಆಯ್ಕೆಯ ಮೂಲಕ ಪ್ರಭೇದದ ಉಗಮ ಅಂತ ಆ ಪುಸ್ತಕದ ಹೆಸರು. 1859ರಲ್ಲಿ ಈ ಪುಸ್ತಕ ಪ್ರಕಟವಾಯಿತು. ಇಂದಿಗೂ ಕೂಡ ಇದು ಜೀವಶಾಸ್ತ್ರದಲ್ಲಿ ಪ್ರಕಟವಾದಂಥ ಒಂದು ಅತ್ಯುತ್ತಮ ಪುಸ್ತಕ ಅಂತ ಅನ್ನುವ ಹೆಗ್ಗಳಿಕೆಯನ್ನು ಉಳಿಸ್ಕೊಂಡಿದೆ. ಈ ಪುಸ್ತಕದಲ್ಲಿ ಡಾರ್ವಿನ್ ಮಂಡಿಸಿರುವಂಥ ಸಿದ್ಧಾಂತಕ್ಕೆ 5 ತತ್ವಗಳಿವೆ. ಓವರ್ ಪ್ರೊಡಕ್ಷನ್, ಅಪಾರ ಸಂಖ್ಯೆಯಲ್ಲಿ ಸಂತಾನೋತ್ಪತ್ತಿ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಉಳಿವಿಗಾಗಿ ಹೋರಾಟ, ವೇರಿಯೇಷನ್ಸ್, ಭಿನ್ನತೆಗಳು, ನ್ಯಾಚುರಲ್ ಸೆಲೆಕ್ಷನ್, ನೈಸರ್ಗಿಕ ಆಯ್ಕೆ, ಸರ್ವೈವಲ್ ಆಫ್ ದಿ ಫಿಟೆಸ್ಟ್, ಬಲತಮನ ಉಳಿವು. ಈ 5 ಸಿದ್ಧಾಂತಗಳ ಮೇಲೆ ಅವನು ಜೀವ ವಿಕಾಸ ಆಗಿದೆ ಅನ್ನೋದನ್ನು ಉದಾಹರಣೆಗಳ ಮೂಲಕ ಹೇಳ್ತಾ ಹೋಗ್ತಾನೆ. ಓವರ್ ಪ್ರೊಡಕ್ಷನ್ ಅನ್ನೋದು ಎನಾರ್ಮಸ್ ಕೆಪಾಸಿಟಿ ಆಫ್ ಆರ್ಗ್ಯಾನಿಸಮ್ಸ್ ಟು ಪ್ರೊಡ್ಯೂಸ್ ಯಂಗ್ ಒನ್ಸ್. ಪ್ರತಿಯೊಂದು ಜೀವಿಯಲ್ಲಿಯೂ, ಡಾರ್ವಿನ್ ಪ್ರಕಾರ ಪ್ರತಿಯೊಂದು ಜೀವಿಯಲ್ಲಿಯೂ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಂತಾನವನ್ನು ಉತ್ಪತ್ತಿ ಮಾಡುವಂಥ ಸಾಮರ್ಥ್ಯ ಇದೆ. ಉಳಿಯುವುದಕ್ಕಿಂತ ಹೆಚ್ಚಾಗಿ ಸಂತಾನವನ್ನು ಜೀವಿಗಳು ಉತ್ಪತ್ತಿ ಮಾಡ್ತವೆ ಅನ್ನುವುದನ್ನು ಡಾರ್ವಿನ್ ಕಂಡುಕೊಂಡ. ಇದಕ್ಕೆ ಅನೇಕ ಉದಾಹರಣೆಗಳನ್ನು ಅವನು ಕೊಡ್ತಾನೆ. ಅದರಲ್ಲಿ ಅತ್ಯಂತ ಜನಪ್ರಿಯವಾದಂಥ ಉದಾಹರಣೆ ಅಂದರೆ ಆನೆಗಳದ್ದು. ಇಡೀ ಜೀವಿ ಪ್ರಪಂಚದಲ್ಲಿ ಆನೆಗಳನ್ನು ಅತ್ಯಂತ ನಿಧಾನಗತಿಯ ಸಂತಾನೋತ್ಪತ್ತಿ ಮಾಡುವ ಪ್ರಾಣಿಗಳು ಅಂತ ಪರಿಗಣಿಸ್ಬೋದು. ಆನೆಗಳ ಜೀವಿತಾವಧಿಯಲ್ಲಿ ಸುಮಾರು 30ರಿಂದ 40 ವರ್ಷ ಅವು ಸಂತಾನೋತ್ಪತ್ತಿ ನಡೆಸ್ತವೆ. ಈ ಅವಧಿಯಲ್ಲಿ ಒಂದು ಜೊತೆ ಗಂಡು ಮತ್ತು ಹೆಣ್ಣಾನೆ ಹೆಚ್ಚು ಅಂದರೆ 6 ಮರಿಗಳನ್ನು ಹಾಕ್ಬೋದು. ಮ್ಯಾಕ್ಸಿಮಮ್ ಹೆಚ್ಚಂದರೆ 6 ಮರಿಗಳು. ಡಾರ್ವಿನ್ ಲೆಕ್ಕ ಹಾಕ್ತಾನೆ, ಈ 6 ಸಂತಾನ ಉಳಿದುಕೊಂಡ್ರೆ, ಬೆಳೆದ್ರೆ, ಮತ್ತೆ ಪ್ರೌಢಾವಸ್ಥೆ ತಲುಪಿ ಇದೇ ಗತಿಯಲ್ಲಿ ಸಂತಾನೋತ್ಪತ್ತಿ ಮಾಡ್ತಾ ಹೋದರೆ ಕೇವಲ 700 ವರ್ಷಗಳಲ್ಲಿ ಮಿಲಿಯನ್ ಗಟ್ಟಲೆ ಆನೆಗಳು ಭೂಮಿಯ ಮೇಲೆ ಕಾಣಿಸ್ಕೊಳ್ಳಬಹುದು. ಆದರೆ ನಿಜವಾಗಿ ಹಾಗಾಗಲ್ಲ. ಆನೆಗಳ ವಿಷಯ ಹೀಗಾದರೆ ಅತ್ಯಂತ ಹೆಚ್ಚಿನ ವೇಗದಲ್ಲಿ ಸಂತಾನೋತ್ಪತ್ತಿ ಮಾಡುವಂಥ ಪ್ರಾಣಿಗಳ ಗತಿ ಹೇಗಿರ್ಬೋದು ಊಹೆ ಮಾಡೋಣ. ಇಲಿಗಳಲ್ಲಿ ಕನಿಷ್ಠ
ಒಂದು ಸಲಕ್ಕೆ 6 ಸಂತಾನ ಆಗುತ್ತೆ. ವರ್ಷದಲ್ಲಿ 2-3 ಸಲ ಈ ರೀತಿ ಸಂತಾನೋತ್ಪತ್ತಿ ಮಾಡ್ತವೆ. ಆ ಎಲ್ಲ ಸಂತಾನಗಳು ಉಳಿದುಕೊಂಡು ಅದೇ ಗತಿಯಲ್ಲಿ ಸಂತಾನೋತ್ಪತ್ತಿ ಮಾಡ್ತಾ ಹೋದರೆ ಕೆಲವೇ ವರ್ಷಗಳಲ್ಲಿ ಇಡೀ ಪ್ರಪಂಚ, ಇಡೀ ಭೂಮಿ ಇಲಿಗಳಿಂದ ತುಂಬಿ ಹೋಗುವ ಸಾಧ್ಯತೆ ಇದೆ. ಇದನ್ನು ಡಾರ್ವಿನ್ ಓವರ್ ಪ್ರೊಡಕ್ಷನ್ ಅಂತ ಕರೀತಾನೆ. ಆದರೆ ಇದಕ್ಕೆ ಕಾರಣ ಏನು ಅಂತಂದರೆ, ಇಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸಂತಾನೋತ್ಪತ್ತಿಯ ಕಾರಣ ಏನು ಅಂತಂದರೆ, ದೇರ್ ಈಸ್ ಎ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಉಳಿವಿಗಾಗಿ ಹೋರಾಟ ನಡೆಯಬೇಕಾದಂಥ ಪರಿಸ್ಥಿತಿ ಇದೆ. ಈ ಪರಿಸ್ಥಿತಿಗೆ ಕಾರಣ ಏನು? ಜೀವಿಗಳ ನಡುವೆ ನಡೆಯುವಂಥ ಸ್ಪರ್ಧೆ. ಆ ಸ್ಪರ್ಧೆ ಆಹಾರಕ್ಕಾಗಿರ್ಬೋದು, ಇತರ ಸಂಪನ್ಮೂಲಗಳನ್ನು ಹಂಚಿಕೊಳ್ಳೋ ಸಂಬಂಧವಾದಂಥ ಸ್ಪರ್ಧೆ ಇರ್ಬೋದು, ಅಥವಾ ಅವು ವಾಸ ಮಾಡುವಂಥ ಜಾಗವನ್ನು ಹಂಚಿಕೊಳ್ಳುವಂಥ ವಿಷಯಕ್ಕೆ ಸ್ಪರ್ಧೆ ಇರ್ಬೋದು. ಹೀಗೆ ಸಂಪನ್ಮೂಲಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ ಅವುಗಳಲ್ಲಿ ಸ್ಪರ್ಧೆ ನಡೆಯೋದರಿಂದ ಅಲ್ಲಿ ಉಳಿವಿಗಾಗಿ ಹೋರಾಟ ಇದೆ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಆದರೆ ಈ ರೀತಿಯ ಒಂದು ಸ್ಪರ್ಧೆಯಲ್ಲಿ ಡಾರ್ವಿನ್ ಪ್ರಕಾರ ಕೆಲವು ಜೀವಿಗಳು ಭಿನ್ನತೆಗಳನ್ನು ಬೆಳೆಸ್ಕೊಂಡಿರ್ತವೆ, ಬದಲಾವಣೆಗಳನ್ನು ಬೆಳೆಸ್ಕೊಂಡಿರ್ತವೆ. ಈ ಬದಲಾವಣೆಗಳು ಅವುಗಳ ಜೀವನದಲ್ಲಿ ಬರುವಂಥ ಸ್ಪರ್ಧೆಯನ್ನು ಎದುರಿಸಲಿಕ್ಕೆ ಅನುಕೂಲಕರವಾದಂಥ ಬದಲಾವಣೆಗಳಾಗಿದ್ದರೆ ಅಂಥ ಜೀವಿಗಳ ಉಳಿವಿನ ಸಾಧ್ಯತೆ ಹೆಚ್ಚು. ಅಂಥ ಜೀವಿಗಳನ್ನು ಪ್ರಕೃತಿ ಆಯ್ಕೆ ಮಾಡಿಕೊಳ್ಳುತ್ತೆ. ಅವುಗಳಿಗೆ ಸಂತಾನೋತ್ಪತ್ತಿ ಮಾಡುವ ಅನುಕೂಲ ಜಾಸ್ತಿ ಆಗುತ್ತೆ. ಆ ಲಕ್ಷಣಗಳು, ಉಪಯುಕ್ತ ಭಿನ್ನತೆಗಳೇನು ಕಾಣಿಸ್ಕೊಂಡಿವೆ ಅವು ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆ ಆಗ್ತಾ ಹೋಗುತ್ತೆ. ಹಾಗಾಗಿ ಮುಂದಿನ ಪೀಳಿಗೆಗಳಲ್ಲಿ ಈ ಬದಲಾವಣೆಗಳು ಸ್ಥಿರೀಕರಣಗೊಂಡು ಹೊಸ ಪ್ರಭೇದದ ಉಗಮವಾಗುವ ಸಾಧ್ಯತೆ ಇದೆ. ಇದನ್ನು ಡಾರ್ವಿನ್ನನ ವಾದ ಹೇಳುತ್ತೆ.